ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಇನ್ನೇನು ಭಾನುವಾರ ನಮಗೆ ರಾಯಲ್ ರಂಬಲ್ ಪ್ರೀಮಿಯಂ ಲೈವ್ ಇವೆಂಟ್ ನೋಡೋದಕ್ಕೆ ಸಿಗ್ತಾ ಇದೆ. ಲಿಟ್ರಲಿ ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದೀನಿ ಈ ಬಾರಿಯ ರಾಯಲ್ ರಂಬಲ್ ಪ್ರೀಮಿಯಂ ಲೈವ್ ಇವೆಂಟ್ಗೆ. ಯಾಕಂದ್ರೆ ಅಷ್ಟು ದೊಡ್ಡದಾಗಿ ಡಬ್ಲ್ಯೂ ಅವರು ರಾಯಲ್ ರಂಬಲ್ ನ ಬುಕ್ ಮಾಡ್ತಾ ಇದ್ದಾರೆ. ಅಂಡ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು 30 ಮ್ಯಾನ್ ರಾಯಲ್ ರಂಬಲ್ ಮ್ಯಾಚ್ ಒಳಗಡೆ ನಮಗೆ ಯಾವ ಯಾವ ಸೂಪರ್ ಸ್ಟಾರ್ಸ್ ಗಳ ಎಂಟ್ರಿ ನೋಡೋದಕ್ಕೆ ಸಿಗಬಹುದು ಅಂತ ಒಂದು ಪ್ರಿಡಿಕ್ಷನ್ ವಿಡಿಯೋನ ಮಾಡ್ತಾ ಇದ್ದೀನಿ. ಇದು ಕಂಪ್ಲೀಟ್ ರಾಯಲ್ ರಂಬಲ್ ಪ್ರಿಡಿಕ್ಷನ್ ವಿಡಿಯೋ ಅಲ್ಲ, ಬರೀ 30 ಮ್ಯಾನ್ ರಾಯಲ್ ರಂಬಲ್ ಮ್ಯಾಚ್ ಒಳಗಡೆ ನಮಗೆ ಯಾರ್ಯಾರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ ಅಂತ ಎಂಟ್ರಿ ಪ್ರಿಡಿಕ್ಷನ್ ವಿಡಿಯೋ ಅಂತಾನೆ ಹೇಳ್ಬೋದು. ಸೊ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ತಡೆ ಯಾಕೆ ಮಾಡೋಣ, ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಕನ್ಫರ್ಮ್ ಆಗಿರೋ ನೇಮ್ಸ್ ಗಳ ಬಗ್ಗೆ ಮಾತಾಡೋದಾದ್ರೆ, ರೋಮನ್ ರೈನ್ಸ್ ಅವರ ಎಂಟ್ರಿ ನಮಗೆ ಈ ಬಾರಿಯ ರಾಯಲ್ ರಂಬಲ್ ಅಲ್ಲಿ ಕನ್ಫರ್ಮ್ ಆಗಿ ನೋಡೋದಕ್ಕೆ ಸಿಗುತ್ತೆ. ಜಾನ್ ಸಿನಾ ಅವರ ಎಂಟ್ರಿ ನಮಗೆ ಈ ಬಾರಿಯ ರಾಯಲ್ ರಂಬಲ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಸಿಎಂ ಪಂಕ್ ಅವರು ಕೂಡ ತನ್ನ ಎಂಟ್ರಿನ ರಾಯಲ್ ರಂಬಲ್ ಗೆ ಕನ್ಫರ್ಮ್ ಮಾಡ್ಕೊಂಡಿದ್ದಾರೆ. ಸೆತ್ ಫ್ರೀಕಿನ್ ರಾಲೆನ್ಸ್ ಅವರು ಕೂಡ ತನ್ನ ಎಂಟ್ರಿನ ರಾಯಲ್ ರಂಬಲ್ ಗೆ ಕನ್ಫರ್ಮ್ ಮಾಡ್ಕೊಂಡಿದ್ದಾರೆ. ಡ್ರೂ ಮ್ಯಾಕೆಂಟೈರ್ ಅವರು ಕೂಡ ರಾಯಲ್ ರಂಬಲ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಜೇ ವೂಸ್ ಅವರು ಕೂಡ ಕನ್ಫರ್ಮ್ ಮಾಡ್ಕೊಂಡಿದ್ದಾರೆ. LA ನೈಟ್ ಅವರು ಕೂಡ ತನ್ನ ಎಂಟ್ರಿನ ಕನ್ಫರ್ಮ್ ಮಾಡ್ಕೊಂಡಿದ್ದಾರೆ. ರೇ ಮಿಸ್ಟೀರಿಯೋ ಅವರು ಕೂಡ ತನ್ನ ಎಂಟ್ರಿನ ಕನ್ಫರ್ಮ್ ಮಾಡ್ಕೊಂಡಿದ್ದಾರೆ. ಶಿನ್ಸ್ಗೆ ನಾಕಾಮುರಾ ಅವರು ಕೂಡ ತನ್ನ ಎಂಟ್ರಿನ ಕನ್ಫರ್ಮ್ ಮಾಡ್ಕೊಂಡಿದ್ದಾರೆ. ಸ್ಯಾಮಿ ಝೈನ್ ಅವರು ಕೂಡ ಈ ಬಾರಿಯ ರಾಯಲ್ ರಂಬಲ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾರೆ. ಪೆಂಟಗನ್ ಜೂನಿಯರ್ ಅವರು ಕೂಡ ಈ ಬಾರಿಯ ರಾಯಲ್ ರಂಬಲ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾರೆ. ಚಾಡ್ ಗೇಬಲ್ ಅವರು ಕೂಡ ಈ ಬಾರಿಯ ರಾಯಲ್ ರಂಬಲ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾರೆ. ಲೋಗನ್ ಪೋಲ್ ಅವರು ಕೂಡ ತನ್ನ ಎಂಟ್ರಿನ ಈ ಬಾರಿಯ ರಾಯಲ್ ರಂಬಲ್ ಗೆ ಕನ್ಫರ್ಮ್ ಮಾಡ್ಕೊಂಡಿದ್ದಾರೆ. ಇದಾದ್ಮೇಲೆ ಕಾರ್ಮೆಲೋ ಅವರು ಕೂಡ ತನ್ನ ಎಂಟ್ರಿನ ರಾಯಲ್ ರಂಬಲ್ ಗೆ ಕನ್ಫರ್ಮ್ ಮಾಡ್ಕೊಂಡಿದ್ದಾರೆ. ಅಂಡ್ ಫೈನಲಿ ಬ್ರಾನ್ ಬ್ರೇಕರ್ ಅವರು ಕೂಡ ತನ್ನ ಎಂಟ್ರಿನ ರಾಯಲ್ ರಂಬಲ್ ಗೆ ಕನ್ಫರ್ಮ್ ಮಾಡ್ಕೊಂಡಿದ್ದಾರೆ. ಸೊ 30 ಮ್ಯಾನ್ ರಾಯಲ್ ರಂಬಲ್ ಅಲ್ಲಿ ಈಗಾಗಲೇ 15 ಜನ ತನ್ನ ಎಂಟ್ರಿನ ರಾಯಲ್ ರಂಬಲ್ ಗೆ ಕನ್ಫರ್ಮ್ ಮಾಡ್ಕೊಂಡ್ರೆ ಇನ್ನ ಉಳಿದಿರೋದು ಕೇವಲ 15 ಸ್ಪಾಟ್ ಮಾತ್ರ. ಅಂಡ್ ಆ 15 ಸ್ಪಾಟಿಗೆ ಯಾರ್ಯಾರು ನೋಡೋದಕ್ಕೆ ಸಿಗ್ತಾರೆ ಅಂತ ಒಂದು ಪ್ರಿಡಿಕ್ಷನ್ ವಿಡಿಯೋನ ಮಾಡ್ತೀನಿ. ನಾನಿಲ್ಲಿ ಎಂಟ್ರಿ ನಂಬರ್ಸ್ ಗಳನ್ನ ಹೇಳ್ತಾ ಇಲ್ಲ, ಬದಲಿಗೆ 15 ಜನ ಫಿಕ್ಸ್ ಆಗಿದೆಯಲ್ಲ, 16ರಿಂದ 30ವರೆಗೂ ಕೂಡ ನಾನು ನಂಬರ್ಸ್ ಗಳಲ್ಲಿ ಹೇಳ್ಕೊಂಡು ಹೋಗ್ತೀನಿ. ಮೊದಲನೇದಾಗಿ 16ನೇ ನಂಬರ್ ಅಲ್ಲಿ ನಮಗೆ ಒಮಾಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗಬಹುದು. ನಿಮ್ಗೆ ಗೊತ್ತಿರಬಹುದು, ನಮ್ಮ ಒಮಾಸ್ ಅವರು ನಮಗೆ ನೋವಾ ರೆಸ್ಲಿಂಗ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ರು. ಅಂಡ್ ಅಲ್ಲಿಂದ ಅವರು ನಾನು ಡಬ್ಲ್ಯೂ ಗೆ ಹೋಗ್ತಾ ಇದ್ದೀನಿ ಅಂತ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ರಿಲಿಂಕ್ವಿಶ್ ಮಾಡಿ ಡಬ್ಲ್ಯೂ ಕಂಪನಿಗೆ ಬಂದ್ರು ಅಂತಾನೆ ಹೇಳ್ಬಹುದು. ಅಂಡ್ ಪ್ರಾಬಬ್ಲಿ ನಮಗೆ ರಾಯಲ್ ರಂಬಲ್ ಅಲ್ಲಿ ಒಮಾಸ್ ಅವರ ರಿಟರ್ನ್ ನೋಡೋದಕ್ಕೆ ಸಿಗಬಹುದು. ಅಂದ್ರೆ ಒಂದು ಇಂಪ್ಯಾಕ್ಟ್ ನ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಎಲ್ಲರೂ ಕೂಡ ಸೇರ್ಕೊಂಡು ಒಬ್ಬ ಸೂಪರ್ ಸ್ಟಾರ್ ನ ಎಲಿಮಿನೇಟ್ ಮಾಡ್ತಾರಲ್ಲ, ಆ ರೀತಿ ಒಂದು ಮೂಮೆಂಟ್ ನ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಈ ಬಾರಿಯ ರಾಯಲ್ ರಂಬಲ್ ಅಲ್ಲಿ ನಮಗೆ ಒಮಾಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಇದಾದ್ಮೇಲೆ 17ನೇ ನಂಬರ್ ಅಲ್ಲಿ ನಾನು ಎಜೆ ಸ್ಟೈಲ್ ಅವ್ರನ್ನ ಇಡ್ತಾ ಇದ್ದೀನಿ. ಅಂಡ್ ಎಜೆ ಸ್ಟೈಲ್ ಅವರು ಕೂಡ ರಾಯಲ್ ರಂಬಲ್ ಅಲ್ಲಿ ರಿಟರ್ನ್ ಆಗ್ತಾರೆ ಅಂತ ಈಗಾಗಲೇ ಅಪ್ಡೇಟ್ ಗಳು ಬಂದಿದೆ. ಸೊ ಎಜೆ ಸ್ಟೈಲ್ ಅವರ ಎಂಟ್ರಿ ಕೂಡ ನಮಗೆ ಈ ಬಾರಿಯ ರಾಯಲ್ ರಂಬಲ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ 18ನೇ ನಂಬರ್ ಅಲ್ಲಿ ನಾನು ಕಾಫಿ ಕಿಂಗ್ಸ್ಟನ್ ಅವ್ರನ್ನ ಇಡ್ತಾ ಇದ್ದೀನಿ. ಅಂದ್ರೆ ನಮ್ಮ ಕಾಫಿ ಕಿಂಗ್ಸ್ಟನ್ ಅವರು ಪ್ರತಿ ರಾಯಲ್ ರಂಬಲ್ ಅಲ್ಲೂ ಕೂಡ ನಮಗೆ ನೋಡೋದಕ್ಕೆ ಸಿಗ್ತಾರೆ. ರಾಯಲ್ ರಂಬಲ್ ಅಲ್ಲಿ ಎಲಿಮಿನೇಟ್ ಆಗದೆ ಇರೋ ರೀತಿ ಟ್ರೈ ಮಾಡ್ತಾ ಇರ್ತಾರೆ. ಅಂಡ್ ಆ ಒಂದು ಮೂಮೆಂಟ್ ನ ಕೊಡ್ತಾರೆ. ಕೆಲವೊಂದಷ್ಟು ವರ್ಷಗಳಿಂದ ಆ ಒಂದು ಮೂಮೆಂಟ್ ಬಾಚ್ ಆಗ್ತಾ ಬರ್ತಾ ಇದೆ. ಕಳೆದ 3 ವರ್ಷದಿಂದ ಆ ಒಂದು ಮೂಮೆಂಟ್ ನ ಅವರು ಸರಿಯಾಗಿ ಕೊಡೋದಕ್ಕೆ ಆಗ್ತಾ ಇಲ್ಲ. ನೋಡೋಣ ಈ ಬಾರಿ ಯಾವ ರೀತಿಯ ಮೂಮೆಂಟ್ ನ ನಮ್ಮ ಕಾಫಿ ಕಿಂಗ್ಸ್ಟನ್ ಅವರು ಕೊಡ್ತಾರೆ ಅಂತ, ಅಥವಾ ನಾನ್ ನಿಮ್ಗಳಿಗೋಸ್ಕರ ಮೂಮೆಂಟ್ ನ ಯಾಕೆ ಕೊಡ್ಲಿ ಅಂತ ನಮ್ಮ ಕಾಫಿ ಕಿಂಗ್ಸ್ಟನ್ ಅವರು ಸೈಲೆಂಟ್ ಆಗಿ ಎಲಿಮಿನೇಟ್ ಕೂಡ ಆಗ್ಬಹುದು. ಯಾಕಂದ್ರೆ ಈಗ ಅವರು ಹೀಲ್ ಟರ್ನ್ ಆಗಿದ್ದಾರೆ. ಸೊ ನಮ್ಮ ಕಾಫಿ ಕಿಂಗ್ಸ್ಟನ್ ಅವರ ಎಂಟ್ರಿ ಕೂಡ ಈ ಬಾರಿಯ ರಾಯಲ್ ರಂಬಲ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇದಾದ್ಮೇಲೆ 19ನೇ ನಂಬರ್ ಅಲ್ಲಿ ನಮಗೆ ಜಾಕೋ ಫಾಟೋ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗಬಹುದು. ಎಸ್, ನಿಮಗೆ ಗೊತ್ತಿರಬಹುದು ಜಾಕೋ ಫಾಟೋ ಅವ್ರನ್ನ ಡಬ್ಲ್ಯೂ ಅವರು ಈಗ ಸ್ಮ್ಯಾಕ್ ಡೌನ್ ನಲ್ಲಿ ಯಾವ ರೀತಿ ಬುಕ್ ಮಾಡ್ತಾ ಇದ್ದಾರೆ ಅಂತ. ಸೊ ಅವರಿಗೆ ಇನ್ನೂ ಕೂಡ ಇಂಪ್ಯಾಕ್ಟ್ ನ ಕೊಡೋದಕ್ಕೋಸ್ಕರ ಅವ್ರನ್ನ ರಾಯಲ್ ರಂಬಲ್ ಅಲ್ಲಿ ಬುಕ್ ಮಾಡಬಹುದು. ಅಂಡ್ ರಾಯಲ್ ರಂಬಲ್ ಮ್ಯಾಚ್ ಒಳಗಡೆ ನಮ್ಮ ಜಾಕೋ ಫಾಟೋ ಅವರ ಡಾಮಿನೆನ್ಸ್ ಕೂಡ ನೋಡೋದಕ್ಕೆ ಸಿಗಬಹುದು. ಅಂಡ್ ಜಾಕೋ ಫಾಟೋ ಅವರ ಹೆಲ್ಪಿಗೋಸ್ಕರ ಪ್ರಾಬಬ್ಲಿ ನೆಕ್ಸ್ಟ್ 20ನೇ ನಂಬರ್ ಅಲ್ಲಿ ನಮ್ಮ ಟಾಮಾಟೋಂಗಾ ಅವರು ಕೂಡ ರಿಟರ್ನ್ ಆಗಬಹುದು. ಎಸ್, ನಮ್ಮ ಟಾಮಾಟೋಂಗಾ ಹಾಗೆ ಜಾಕೋ ಫಾಟೋ ಅವರು ಬಂದು ಈ ಒಂದು ರಾಯಲ್ ರಂಬಲ್ ಅಲ್ಲಿ ಒಂದು ಇಂಪ್ಯಾಕ್ಟ್ ನ ಕ್ರಿಯೇಟ್ ಮಾಡುವಂತಹ ಕೆಲಸನ ಮಾಡಬಹುದು. ಸೊ ಇವರೆಲ್ಲರೂ ಕೂಡ ಬಂದಾಗ ಪ್ರಾಬಬ್ಲಿ ನಮ್ಮ ಸೋಲೋ ಸಿಕೋವಾ ಅವರು ಕೂಡ ಈ ಬಾರಿಯ ರಾಯಲ್ ರಂಬಲ್ ಅಲ್ಲಿ ಇರ್ತಾರೆ ಅನ್ಕೋತೀನಿ. ಅದಕ್ಕೋಸ್ಕರ 21ನೇ ನಂಬರ್ ಅಲ್ಲಿ ನಮಗೆ ಸೋಲೋ ಸಿಕೋವಾ ಅವರು ನೋಡೋದಕ್ಕೆ ಸಿಗಬಹುದು. ಅಂಡ್ ಇಲ್ಲಿ ನಮ್ಮ ಸೋಲೋ ಸಿಕೋವಾ ಅವರು ಜಾಕೋ ಫಾಟೋ ಹಾಗೆ ಟಾಮಾಟೋಂಗಾ ಅವರ ಜೊತೆ ಇರ್ತಾರ ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಯಾರಿಗ್ ಗೊತ್ತು, ರಾಯಲ್ ರಂಬಲ್ ಮ್ಯಾಚ್ ಒಳಗಡೆನೆ ನಮಗೆ ಬ್ಲಡ್ ಲೈನ್ ಸ್ಟೋರಿ ನೋಡೋದಕ್ಕೆ ಸಿಗಬಹುದು. ನಮ್ಮ ಸೋಲೋ ಸಿಕೋವಾ ಅವರು ಜಾಕೋ ಫಾಟೋ ಹಾಗೆ ಟಾಮಾಟೋಂಗಾ ಅವರ ಜೊತೆ ಸೇರ್ಕೊಂಡು
ಸೇರಿಸ್ಕೊಳ್ದಲೆ ರೋಮನ್ ರೈನ್ಸ್ ಅವರ ಜೊತೆನೆ ಸೇರ್ಕೋಬಹುದು. ಈ ರೀತಿಯ ಒಂದು ಮೂಮೆಂಟ್ ಕೂಡ ನೋಡೋದಕ್ಕೆ ಸಿಗಬಹುದು. ಇದಾದ್ಮೇಲೆ ಇನ್ನ ಒಬ್ಬ ಬ್ಲಡ್ ಲೈನ್ ಮೆಂಬರ್ ನಾನು ಆಡ್ ಮಾಡ್ತಾ ಜಿಮ್ಮಿ ಊಸೋ ಅವ್ರನ್ನು ಕೂಡ 22ನೇ ನಂಬರ್ ಅಲ್ಲಿ ಆಡ್ ಮಾಡ್ತಾ ಇದ್ದೀನಿ. ಅಫ್ಕೋರ್ಸ್ ಜಿಮ್ಮಿ ಊಸೋ ಅವರು ಕೂಡ ನಮಗೆ ಈ ಬಾರಿಯ ರಾಯಲ್ ರಂಬಲ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ಅಂಡ್ 23ನೇ ನಂಬರ್ ಅಲ್ಲಿ ನಾನು ಪ್ರಾಬಬ್ಲಿ ಡಾಮಿನಿಕ್ ಮಿಸ್ಟೀರಿಯೋ ಅವ್ರನ್ನ ಇರ್ತೀನಿ. ಡಾಮಿನಿಕ್ ಮಿಸ್ಟೀರಿಯೋ ಅವರು ಕೂಡ ಈ ಬಾರಿಯ ರಾಯಲ್ ರಂಬಲ್ ಅಲ್ಲಿ ಇರ್ತಾರೆ. ಅಂಡ್ ರೇ ಮಿಸ್ಟೀರಿಯೋ ಅವರ ಜೊತೆ ಒಂದು ಮೂಮೆಂಟ್ ನ ಶೇರ್ ಮಾಡ್ಕೋತಾರೆ ಅನ್ಕೋತೀನಿ. ಅಂಡ್ ಇದಾದ್ಮೇಲೆ 24ನೇ ನಂಬರ್ ಅಲ್ಲಿ ಅಫ್ಕೋರ್ಸ್ ನಮ್ಮ ಡೇಮಿಯನ್ ಪ್ರೀಸ್ಟ್ ಅವರು ಕೂಡ ನಮಗೆ ಈ ಬಾರಿಯ ರಾಯಲ್ ರಂಬಲ್ ಅಲ್ಲಿ ತನ್ನ ಎಂಟ್ರಿನ ಮಾಡ್ತಾರೆ. 25ನೇ ನಂಬರ್ ಅಲ್ಲಿ ನಾನು TNA ಇಂದ ಜೋ ಹೆನ್ರಿ ಅವ್ರನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಜೋ ಹೆನ್ರಿ ಅವರು ಕೂಡ ನಮಗೆ ಈ ಬಾರಿಯ ರಾಯಲ್ ರಂಬಲ್ ಅಲ್ಲಿ ನೋಡೋದಿಕ್ಕೆ ಸಿಗಬಹುದು. ಇದಾದ್ಮೇಲೆ ಒಂದು ಮೂಮೆಂಟ್ ನ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಪ್ರಾಬಬ್ಲಿ WWE ಅವರು 26ನೇ ನಂಬರ್ ಅಲ್ಲಿ ರಿಕ್ ಫ್ಲೇಯರ್ ಅವ್ರನ್ನು ಕೂಡ ಕರೆಸಬಹುದು. ಜಾನ್ಸಿನಾ ಹಾಗೆ ರಿಕ್ ಫ್ಲೇಯರ್ ಅವರ ನಡುವೆ WWE ಅವರು ಒಂದು ಮೂಮೆಂಟ್ ನ ಕ್ರಿಯೇಟ್ ಮಾಡಬಹುದು ಅಂತ ಅನ್ಕೋತೀನಿ. ಇದಾದ್ಮೇಲೆ 27ನೇ ನಂಬರ್ ಅಲ್ಲಿ ನಾನು ನಮ್ಮ ವೈಪರ್ ರ್ಯಾಂಡಿ ಓರ್ಟನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಗೊತ್ತಿಲ್ಲ ಅವರು ರಾಯಲ್ ರಂಬಲ್ ಮ್ಯಾಚ್ ಒಳಗಡೆ ಎಂಟ್ರಿನ ಕೊಡ್ತಾರೋ ಅಥವಾ ಕೋಡಿ ರೋಡ್ಸ್ ಹಾಗೆ ಕೆವಿನ್ ಓಯನ್ಸ್ ಅವರ ಮ್ಯಾಚ್ ಅಲ್ಲಿ ಎಂಟ್ರಿನ ಕೊಡ್ತಾರೋ ಅಂತ. ಏನೇ ಆಗ್ಲಿ ಗೈಸ್, ರಾಯಲ್ ರಂಬಲ್ ಅಲ್ಲಿ ನಮ್ಮ ರ್ಯಾಂಡಿ ಓರ್ಟನ್ ಅವರು ಇದ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ನಾನು ನಮ್ಮ ರ್ಯಾಂಡಿ ಓರ್ಟನ್ ಅವ್ರನ್ನು ಕೂಡ ಈ ಬಾರಿಯ ರಾಯಲ್ ರಂಬಲ್ ಅಲ್ಲಿ ಸೇರಿಸ್ತಾ ಇದ್ದೀನಿ. ಇದಾದ್ಮೇಲೆ 28ನೇ ನಂಬರ್ ಅಲ್ಲಿ ನಾನು NXT ಇಂದ ಈತನ್ ಪೇಜ್ ಅವ್ರನ್ನ ಕರೆಸ್ತಾ ಇದ್ದೀನಿ. ಸೊ NXT ಇಂದನೂ ಕೂಡ ಈ ಬಾರಿಯ ರಾಯಲ್ ರಂಬಲ್ ಗೆ ಕಾಂಪಿಟೇಟರ್ಸ್ ಗಳು ಬರ್ತಾರೆ. ಸೊ ಈತನ್ ಪೇಜ್ ಅವರು ಕೂಡ ನಮಗೆ ನೋಡೋದಕ್ಕೆ ಸಿಗಬಹುದು. NXT ಇಂದ ಟ್ರಿಕ್ ವಿಲಿಯಂ ಅವರು ಕೂಡ ನೋಡೋದಕ್ಕೆ ಸಿಗಬಹುದು. ಅಂಡ್ 30ನೇ ನಂಬರ್ ಅಲ್ಲಿ NXT ಇಂದ ನಮಗೆ ಒಬಾ ಫೇಮಿ ಅವರು ಕೂಡ ನೋಡೋದಕ್ಕೆ ಸಿಗಬಹುದು. ಸೊ ಇಲ್ಲಿಗೆ ನನ್ನ ರಾಯಲ್ ರಂಬಲ್ 30 ಮೆನ್ ರಾಯಲ್ ರಂಬಲ್ ಕಂಪ್ಲೀಟ್ ಆಗಿ ಫಿಲ್ ಆಗಿದೆ. ಆದ್ರೂ ಕೂಡ ಕೆಲವೊಂದಷ್ಟು ನೇಮ್ಸ್ ಗಳು ನನ್ನ ತಲೆಯಲ್ಲಿ ಇದೆ. ಅದನ್ನ ಹೇಳ್ಬೇಕು ಅಂದ್ರೆ ಪ್ರಾಬಬ್ಲಿ ನಮಗೆ TNA ಇಂದ ಜಫ್ ಹಾರ್ಡಿ ಹಾಗೆ ಮೆತ್ ಹಾರ್ಡಿ ಅವರ ರಿಟರ್ನ್ ಈ ಬಾರಿಯ ರಾಯಲ್ ರಂಬಲ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ಅಂಡ್ ನಮ್ಮ ಡಾಲ್ಫ್ ಜಿಗ್ಲರ್ ಈಗ TNA ಅಲ್ಲಿ ಬೇರೊಂದು ಹೆಸರಲ್ಲಿ ಫೇಮಸ್ ಆಗ್ತಾ ಇರುವಂತಹ ನಮ್ಮ ಡಾಲ್ಫ್ ಜಿಗ್ಲರ್ ಅವರು TNA ಸೂಪರ್ ಸ್ಟಾರ್ ಆಗಿ ನಿಕ್ ಆಗಿ ನಮಗೆ ಈ ಬಾರಿಯ ರಾಯಲ್ ರಂಬಲ್ ಅಲ್ಲಿ ನೋಡೋದಕ್ಕೆ ಸಿಕ್ಕರೆ ಇನ್ನೂ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಅಂಡ್ WWE ಅವರು ಒಂದು ಸರ್ಪ್ರೈಸ್ ರಿಟರ್ನ್ ಕೊಡಬೇಕು ಅಂದ್ರೆ ಪ್ರಾಬಬ್ಲಿ ನಮ್ಮ ಬಿಗ್ಗಿ ಅವರ ರಿಟರ್ನ್ ಈ ಬಾರಿಯ ರಾಯಲ್ ರಂಬಲ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ನಮ್ಮ ಕಾಫಿ ಕಿಂಗ್ಸ್ಟನ್ ಹಾಗೆ ಝೇವಿಯರ್ ವುಡ್ಸ್ ಅವರು ಸೇರ್ಕೊಂಡು ರಾಯಲ್ ರಂಬಲ್ ಅಲ್ಲಿ ಇರಬೇಕಾದ್ರೆ ನಮ್ಮ ಬಿಗ್ಗಿ ಅವರು ತನ್ನ ಶಾಕಿಂಗ್ ರಿಟರ್ನ್ ಮಾಡಬಹುದು. ಆ ಒಂದು ಸಿನಾರಿಯೋ ಕೂಡ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬಹುದು. ಇದಾದ್ಮೇಲೆ ಬ್ರಾನ್ ಸ್ಟ್ರೋಮನ್ ಅವರು ಕೂಡ ನೋಡೋದಕ್ಕೆ ಸಿಗಬಹುದು. ನಮ್ಮ ಜಾಕೋಬ್ ಫಾಟು ಹಾಗೆ ಬ್ರಾನ್ ಸ್ಟ್ರೋಮನ್ ಅವರ ನಡುವೆ ಸ್ಟೋರಿ ಯಾವ ರೀತಿ ಹೋಗ್ತಾ ಇದೆ ನಿಮಗೆ ಗೊತ್ತಿರಬಹುದು. ಸೊ ಜಾಕೋಬ್ ಫಾಟು ಅವರು ರಾಯಲ್ ರಂಬಲ್ ನ ಡಾಮಿನೇಟ್ ಮಾಡಬೇಕಾದ್ರೆ ನಮ್ಮ ಬ್ರಾನ್ ಸ್ಟ್ರೋಮನ್ ಅವರ ಎಂಟ್ರಿ ಕೂಡ ಈ ಬಾರಿಯ ರಾಯಲ್ ರಂಬಲ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ಸೊ ಇಷ್ಟು ಕೆಲವೊಂದಷ್ಟು ನೇಮ್ಸ್ ಗಳು ರಾಯಲ್ ರಂಬಲ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತವೆ ಅಂತ ನನಗೆ ಅನ್ನಿಸ್ತಾ ಇದೆ. ಇನ್ನ ಫೈನಲಿ ನಮ್ಮ ಬ್ರಾಕ್ ಲೆಸ್ನರ್ ಅವರ ಬಗ್ಗೆ ಮಾತಾಡಲೇಬೇಕಲ್ವಾ. ಸೊ ಬ್ರಾಕ್ ಲೆಸ್ನರ್ ಅವರ ಮೆನ್ಷನ್ WWE ಅವರು ಮಾಡ್ತಾನೆ ಇದೆ. ಬಟ್ ನನಗಂತೂ ಅನ್ನಿಸ್ತಾ ಇಲ್ಲ ಬ್ರಾಕ್ ಲೆಸ್ನರ್ ಅವರು ಬರ್ತಾರೆ ಅಂತ. ಬಟ್ ಬರಬೇಕು ಅಂತ ಸಿಕ್ಕಾಪಟ್ಟೆ ಆಸೆ ಇದೆ. ಅದಕ್ಕೋಸ್ಕರ ಬ್ರಾಕ್ ಲೆಸ್ನರ್ ಅವರು ಕೂಡ ಬರ್ಲಿ ಅಂತ ನಾನು ಕೇಳ್ಕೊತೀನಿ. ಅಂಡ್ ಫೈನಲ್ ಆಗಿ ಈ ಬಾರಿಯ ರಾಯಲ್ ರಂಬಲ್ ಅಲ್ಲಿ ಏನಾದ್ರೂ WWE ಅವರು ದೊಡ್ಡ ಸರ್ಪ್ರೈಸ್ ನ ಕೊಡಬೇಕು ಅಂದ್ರೆ ನಮಗೆ ರಾಯಲ್ ರಂಬಲ್ ಅಲ್ಲಿ 31 ಎಂಟ್ರಿ ಆಗಿ ದ ರಾಕ್ ಅವರು ನೋಡೋದಕ್ಕೆ ಸಿಗಬಹುದು. ಎಸ್, 30 ಜನರ ಈ ಒಂದು ರಾಯಲ್ ರಂಬಲ್ ಅಲ್ಲಿ ತನ್ನ ಪವರ್ ನ ಯೂಸ್ ಮಾಡಿಕೊಂಡು 31ನೇ ಎಂಟ್ರಿ ಆಗಿ ನಮ್ಮ ರಾಕ್ ಅವರು ನೋಡೋದಕ್ಕೆ ಸಿಕ್ಕರೆ ಅದರ ಮಜಾ ಇನ್ನೂ ಕೂಡ ಚೆನ್ನಾಗಿರುತ್ತೆ. ಸೊ ಇಷ್ಟು ಜನಗಳನ್ನ ನಾನು ಪ್ರೆಡಿಕ್ಟ್ ಮಾಡ್ತಾ ಇದ್ದೀನಿ ಈ ಬಾರಿಯ ರಾಯಲ್ ರಂಬಲ್ ಮ್ಯಾಚ್ ಗೆ. ಅಂಡ್ ಈ ಬಾರಿ ರಾಯಲ್ ರಂಬಲ್ ಮ್ಯಾಚ್ ನಿಜವಾಗ್ಲೂ ಸಿಕ್ಕಾಪಟ್ಟೆ ಡಿಫ್ರೆಂಟ್ ಆಗಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಪ್ರತಿ ವರ್ಷನೂ ಕೂಡ ನಾವು 30 ಎಂಟ್ರಿಯಲ್ಲಿ ಏನೋ ಒಂದು ಸರ್ಪ್ರೈಸ್ ಕಾದಿರುತ್ತೆ. WWE ಅವರು ರಾಯಲ್ ರಂಬಲ್ ನ ಲಾಸ್ಟ್ ಎಂಟ್ರಿಗೆ ಒಂದು ರಿಟರ್ನ್ ನ ಪ್ಲಾನ್ ಮಾಡಿರ್ತಾರೆ ಅಂತ ಪ್ರತಿ ವರ್ಷನೂ ಕೂಡ ನಾವು ಆ ಒಂದು ನಂಬರ್ 30th ಎಂಟ್ರಿಗೆ ಕಾಯ್ತಾ ಕೂತಿರ್ತೀವಿ. ಆ 30th ಎಂಟ್ರಿಯಲ್ಲಿ ನಮಗೆ ಕೆಲವೊಂದಷ್ಟು ಫೇಲ್ಯೂರ್ಸ್ ಗಳು ಕೂಡ ನೋಡೋದಕ್ಕೆ ಸಿಕ್ಕಿದೆ. ಯಾರ್ಯಾರೋ ಬಂದಿದ್ದಾರೆ, ಆದ್ರೂ ಕೂಡ ಪ್ರತಿ ವರ್ಷನೂ ಕೂಡ ಏನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ನ ಇಟ್ಕೊಂಡಿರ್ತೀವಿ. ಓಕೆ ಗುರು, 30th ಎಂಟ್ರಿಯಲ್ಲಿ ಯಾವ್ದಾದ್ರು ಒಬ್ಬ ಬಿಗ್ ಸೂಪರ್ ಸ್ಟಾರ್ ನೋಡೋದಕ್ಕೆ ಸಿಗ್ತಾರೆ, ಹಾಗೆ ರಿಟರ್ನ್ ನೋಡೋದಕ್ಕೆ ಸಿಗುತ್ತೆ ಅಂತ. ಬಟ್ ಈ ಬಾರಿ 30th ಎಂಟ್ರಿಯಲ್ಲಿ ಯಾರಾದ್ರೂ ಕೂಡ ಬರ್ಲಿ, ಆ ಬಿಗ್ ಸೂಪರ್ ಸ್ಟಾರ್ ನ ಅಗತ್ಯಕತೆನೇ ಇಲ್ಲ ಅನ್ಸುತ್ತೆ. ಯಾಕಂದ್ರೆ ಈಗಾಗಲೇ ಬಿಗ್ ಸೂಪರ್ ಸ್ಟಾರ್ಸ್ ಗಳು ತನ್ನ ಎಂಟ್ರಿನ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡ್ಕೊಂಡಿರೋದ್ರಿಂದ ಇನ್ನ 30th ಎಂಟ್ರಿಯಲ್ಲಿ WWE ಅವರು ಯಾವ ಬಿಗ್ ಸೂಪರ್ ಸ್ಟಾರ್ ನ ತರೋದಕ್ಕೆ ಸಾಧ್ಯ ಅಲ್ವಾ.
ಬ್ರಾಕ್ ಲೆಸ್ನರ್ ಅವರು ಬಂದ್ರೆ ಸಖತ್ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಬ್ರಾಕ್ ಲೆಸ್ನರ್ ಅವರ ಬದಲು ಇನ್ಯಾರನ್ನ ನಾವು 30th ಎಂಟ್ರಿಯಲ್ಲಿ ನೋಡೋದಕ್ಕೆ ಇಷ್ಟಪಡ್ತೀವಿ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಹಾನೆಸ್ಟ್ ಆಗಿ ಹೇಳ್ಬೇಕು ಅಂದ್ರೆ ನಾನು ಈ ಬಾರಿಯ 30th ಎಂಟ್ರಿಗೆ ಅಷ್ಟೊಂದೇನು ಇಂಟ್ರೆಸ್ಟಿಂಗ್ ಆಗಿಲ್ಲ. ಈ ಬಾರಿ ಆ ಫೀಲ್ ಕೂಡ ಬರ್ತಾ ಇಲ್ಲ. ಓಕೆ ಗುರು, ಲಾಸ್ಟ್ ಎಂಟ್ರಿ ಆಗ್ತಾ ಇದೆ, ಯಾರು ಬರ್ತಾರೆ ಅಂತ ನೋಡ್ಕೊಂಡು ಕೂತ್ಕೊಳ್ಳುವಂತಹ ಫೀಲ್ ಈ ಬಾರಿ ಬರ್ತಾ ಇಲ್ಲ. ಯಾಕಂದ್ರೆ ಈ ಬಾರಿ ರಾಯಲ್ ರಂಬಲ್ ಅಲ್ಲಿ ತುಂಬಾನೇ ಬಿಗ್ ನೇಮ್ಸ್ಗಳು ಅಫಿಷಿಯಲ್ ಆಗಿ ತನ್ನ ಎಂಟ್ರಿನ ಕನ್ಫರ್ಮ್ ಮಾಡ್ಕೊಂಡಿದ್ದಾರೆ. ನಿಮಗೂ ಕೂಡ ಅದೇ ರೀತಿ ಅನಿಸ್ತಾ ಇದೆಯಾ? ಅದೇ ರೀತಿ ಅನಿಸ್ತಾ ಇದ್ರೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಇಷ್ಟು ಇವತ್ತಿನ ವಿಡಿಯೋ. ಆದಷ್ಟು ಬೇಗ ಸಿಗ್ತೀನಿ. ನಾಳೆ ನನ್ನ ರಾಯಲ್ ರಂಬಲ್ ಪ್ರಿಡಿಕ್ಷನ್ ನ ತಗೊಂಡು ಬರ್ತೀನಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.